deal with the third chapter, Plant Kingdom, part 1. Okay, in this chapter we shall learn about systems of classification, subdivisions of plant kingdom, then alternation of generation. So, under systems of classification we are going to learn about artificial system, natural system, phylogenetic system, numerical taxonomy, cytotaxonomy, chemotaxonomy. Under subdivisions of plant kingdom we are going to learn different subgroups of the kingdom like algae, bryophytes, pteridophytes, gymnosperms, angiosperms, etc. Okay, as all of you know from the previous chapter that plant kingdom is classified into 5 kingdom systems. They are Monera, Protista, Fungi, Plantae as well as Animalia. But what is the problem is we have categorized them under 5 kingdom systems which are too broad to study them in detail. That is why we need to understand each and every group in detail. That is why today we are going to concentrate only on the group of plants. Okay, first of all let us discuss what is classification. So, classification is not new term for you all because in the beginning of biology class itself you spoke about different methods of classification. So, actually what is classification all about? It is the division of organisms into groups according to their observable characters. It is nothing but categorizing, grouping organisms by comparing different organisms along with them and based on certain observable characters like similarities. Okay. Next, let us begin with the different systems of classification. So, ಈಗ ಮೊದಲಿಗೆ ಈ ಗಿಡಗಳಲ್ಲಿ ಯಾವ ತರದ ಕ್ಲಾಸಿಫಿಕೇಶನ್ಸ್ ಅನ್ನು ನಾವು ಫಾಲೋ ಮಾಡಿದ್ದೇವೆ, ಕ್ಲಾಸಿಫಿಕೇಶನ್ ಹೇಗೆ ನಡೆದು ಬಂದಿದೆ ಅನ್ನೋದನ್ನು ನಾವು ಮೊದಲಿಗೆ ಅರ್ಥೈಸಿಕೊಳ್ಳಬೇಕು. ಸೊ, ಇನ್ ಸಿಸ್ಟಮ್ಸ್ ಆಫ್ ಕ್ಲಾಸಿಫಿಕೇಶನ್ ಆಕ್ಚುಲಿ it is very important to know that our understanding of plant kingdom has changed over a period of time. ಗಿಡ ಮರಗಳನ್ನು ಅರ್ಥ ಮಾಡಿಕೊಳ್ಳುವುದು ಬರೀ ಸೈನ್ಸಿಗೆ ಸಂಬಂಧಪಟ್ಟದಲ್ಲ. ಮನುಷ್ಯ ಯಾವಾಗ ತನ್ನ ಜೀವನವನ್ನು ಸ್ಟಾರ್ಟ್ ಮಾಡಿದ್ನೋ, ಬಿಗಿನ್ ಮಾಡಿದ್ನೋ ಅವತ್ತಿನಿಂದ ಅವನು ಅವನ ಸುತ್ತಮುತ್ತಲಿನ ಪರಿಸರವನ್ನು ಅರ್ಥ ಮಾಡಿಕೊಳ್ಳುವ ಕಡೆಗೆ ಗಮನ ಕೊಟ್ಟಿದ್ದಾನೆ. ಯಾಕಂತ ಹೇಳಿದರೆ ಅವನ ದಿನಚರಿಯ ರಿಕ್ವೈರ್ಮೆಂಟ್ಸ್ ಏನುಂಟು, ಅವಶ್ಯಕತೆಗಳೇನುಂಟು ಅದನ್ನು ಅವನು ತೆಗೆದುಕೊಳ್ಬೇಕಾದ್ರೆ ಅವನು ಸರೌಂಡಿಂಗ್ಸನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ತುಂಬ ಮುಖ್ಯ. ಆವಾಗ ಏನು ಮಾಡಿದ್ರು ಅವರು, ಈ ಗಿಡಗಳನ್ನು ಯಾವುದು ತಿನ್ನುವಂಥದ್ದು ಎಡಿಬಲ್, ಯಾವುದು ಎಡಿಬಲ್ ಅಲ್ಲ ಇಂಥದ್ದನ್ನು ಮೊದಲಿಗೆ ಅರ್ಥ ಮಾಡಿಕೊಂಡ್ರು ಮತ್ತು ಅವರದೇ ಆದ ವಿಧಾನದಲ್ಲಿ ಅದನ್ನು ಏನು ಕ್ಯಾಟಗರೈಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅಲ್ಲಿಂದ ಈ ಕ್ಲಾಸಿಫಿಕೇಶನ್ ಅನ್ನುವಂಥದ್ದು ಬಿಗಿನ್ ಆಯಿತು. ಸೊ ಅದರ ನಂತರ ಆಫ್ಟರ್ ದ್ಯಾಟ್ ಡಿಫರೆಂಟ್ ಸೈಂಟಿಸ್ಟ್ ದೇ ಗೇವ್ ದೇರ್ ಓನ್ ಕಾಂಟ್ರಿಬ್ಯೂಷನ್ಸ್ ಇನ್ ದ ಕ್ಲಾಸಿಫಿಕೇಶನ್ ಪ್ರೋಸೆಸ್. ಅದರಲ್ಲಿ ಕೆಲವೊಂದು ಆಕ್ಸೆಪ್ಟ್ ಆಗಿದೆ, ಇನ್ನು ಕೆಲವೊಂದು ಆಕ್ಸೆಪ್ಟ್ ಆಗಲಿಲ್ಲ. ಸೊ ಇನಿಷಿಯಲಿ ವೆನ್ ದೇ ವರ್ ಕ್ಲಾಸಿಫೈಯಿಂಗ್ ದೀಸ್ ಆರ್ಗ್ಯಾನಿಸಮ್ಸ್ ಅಂಡರ್ ಪ್ಲಾಂಟೆ ಆಸ್ ವೆಲ್ ಆಸ್ ಎನಿಮೇಲಿಯಾ, ಎರಡೇ ಕಿಂಗ್ಡಮ್ ಸಿಸ್ಟಮ್ ಅಲ್ಲಿ ಅವರು ಅದನ್ನು ಕ್ಲಾಸಿಫೈ ಮಾಡಿದ್ರು, ಅದು ಪ್ಲಾಂಟೆ ಮತ್ತು ಎನಿಮೇಲಿಯಾ. ಸೊ ಪ್ಲಾಂಟೆ ಅಂಡರ್ unknowingly they placed fungi, monera as well as protista. ಇದು ಮೂರನ್ನು ಮೊದಲಿನ ಕ್ಲಾಸಿಫಿಕೇಶನ್ ಸಿಸ್ಟಮ್ ಅಲ್ಲಿ ಪ್ಲಾಂಟೆಯ ಜೊತೆಗೆ ಇಟ್ಟುಬಿಟ್ರು. ಆಕ್ಚುಲಿ ದ ರೀಸನ್ ಬಿಹೈಂಡ್ ದಿಸ್ ಕ್ಯಾಟಗರೈಸೇಷನ್ ವಾಸ್ ಓನ್ಲಿ ಒನ್ ಕ್ಯಾರೆಕ್ಟರ್ ವಿಚ್ ಈಸ್ ಸೆಲ್ ವಾಲ್ಸ್, ಪ್ರೆಸೆನ್ಸ್ ಆಫ್ ಸೆಲ್ ವಾಲ್ಸ್. ಅವ್ರು ಏನು ಯೋಚನೆ ಮಾಡಿದ್ರಂದ್ರೆ ಈ ಮೂರು ಗ್ರೂಪ್ಗಳಲ್ಲಿ ಸೆಲ್ ವಾಲ್ಸ್ ಇರುವುದರಿಂದ ಅವುಗಳನ್ನು ಒಂದೇ ಗ್ರೂಪಲ್ಲಿ ಇಡಬಹುದು ಅಂತ ಎಣಿಸಿದ್ರು ಅವರು. ಬಟ್ ಲೇಟರ್ ವಾಟ್ ದೇ ಡಿಡ್ ಈಸ್, ವಾಟ್ ದೇ ಅಂಡರ್ಸ್ಟುಡ್ ಈಸ್, ಅವರಿಗೆ ಗೊತ್ತಾಯಿತು ಸೆಲ್ ವಾಲ್ ಒಂದೇ ಕ್ರೈಟೀರಿಯಾ ಅಲ್ಲ. ಅವರಿಗೆ ಗೊತ್ತಾಯಿತು ಈ ಫಂಗೈ, ಮೊನೆರಾ, ಪ್ರೊಟಿಸ್ಟಾ ಮತ್ತು ಉಳಿದ ಪ್ಲಾಂಟ್ಸ್ ದೇ ಆರ್ ಆಕ್ಚುಲಿ
altogether different from one another. As all of you know, fungi is not plant. ಫಂಗೈ ನಿಜವಾಗಿ ಪ್ಲ್ಯಾಂಟ್ ಅಲ್ಲ. ಯಾಕೆ? ಪ್ಲ್ಯಾಂಟ್ಸ್ ಅಂತ ಹೇಳಬೇಕಾದ್ರೆ ನಮಗೆ ಅದರಲ್ಲಿ ಕ್ಲೋರೋಫಿಲ್ ಪಿಗ್ಮೆಂಟ್ ಇರಬೇಕು, ಅವುಗಳು ಆಟೋಟ್ರೋಪ್ಸ್ ಆಗಿರಬೇಕು, ಎಸ್ಪೆಷಲಿ ಅವುಗಳು ಫೋಟೋ ಆಟೋಟ್ರೋಪ್ಸ್ ಆಗಿರಬೇಕು. ದಟ್ ಕ್ಯಾರೆಕ್ಟರ್ ವಾಸ್ ನಾಟ್ ಫೌಂಡ್ ಇನ್ ಫಂಗೈ. ಫಂಗೈ ವಾಸ್ ಡಿವಾಯ್ಡ್ ಆಫ್ ಕ್ಲೋರೋಫಿಲ್ ಪಿಗ್ಮೆಂಟ್, ಇಟ್ ವಾಸ್ ಹೆಟಿರೋಟ್ರೋಪಿಕ್. ಅದಕ್ಕೆ ಅದರ ಫುಡ್ಡನ್ನೇ ರೆಡಿ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ಹೌ ಇಟ್ ಕ್ಯಾನ್ ಬಿ ಪ್ಲೇಸ್ಡ್ ಅಂಡರ್ ಪ್ಲ್ಯಾಂಟೇ. ಇನ್ ದ ಸೇಮ್ ವೇ ಮೊನೆರಾ, ನಿಮಗಿವತ್ತು ಫಸ್ಟ್ ಚಾಪ್ಟರ್ ಸೆಕೆಂಡ್ ಚಾಪ್ಟರಲ್ಲಿ ನೀವು ಕಲಿತ ಹಾಗೆ ಮೊನೆರಾ ಈಸ್ ವೆರಿ ಪ್ರಿಮಿಟಿವ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ವಿಚ್ ಆರ್ ಪ್ಲೇಸ್ಡ್ ಅಂಡರ್ ಪ್ರೊಕ್ಯಾರಿಯೋಟ್ಸ್. ಇವತ್ತಿಗೆ ಅವುಗಳಿಗೊಂದು ಸರಿಯಾದ ನ್ಯೂಕ್ಲಿಯರ್ ಎನ್ವಲಪ್ ಕೂಡ ಇಲ್ಲದಂತಹ ಒಂದು ಆರ್ಗ್ಯಾನಿಸಮ್ಸ್. ಈ ಜೀವಿಗಳಲ್ಲಿಯೇ ಅತಿ ಒಂದು ಕೆಳಮಟ್ಟದ ಜೀವಿಗಳಾಗಿರುವಂಥವುಗಳನ್ನು ನಾವು ಈ ಪ್ಲ್ಯಾಂಟೇ ಒಟ್ಟಿಗೆ ಪ್ಲೇಸ್ ಮಾಡ್ಬೋದಾ? ಇಟ್ ವಾಸ್ ಆ್ಯಕ್ಚುಲಿ ಆಲ್ ಟುಗೆದರ್ ರಾಂಗ್ ವೇ ಆಫ್ ಕ್ಲಾಸಿಫೈಯಿಂಗ್. ಅದು ನಂತರ ಗೊತ್ತಾಯಿತು. ಅದೇ ರೀತಿ ಪ್ರೊಟಿಸ್ಟಾ ಕೂಡ. ಸೊ ಇದನ್ನೆಲ್ಲ ಈಗ ಏನು ಮಾಡಿದ್ದಾರೆ, ಇನ್ ಫೈಲೋಜೆನೆಟಿಕ್ ಸಿಸ್ಟಮ್ ಆರ್ ಇನ್ ವಿಟೇಕರ್ಸ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಏನು ಮಾಡಿದ್ದಾರೆ, ದೇ ಆರ್ ಆಲ್ ಎಕ್ಸ್ಕ್ಲೂಡೆಡ್. ಇದನ್ನೆಲ್ಲ ಹೊರಗೆ ತೆಗೆದ್ರು. ನಮಗೆ ಅಂಡರ್ಸ್ಟ್ಯಾಂಡಿಂಗ್ ಈ ಪ್ಲ್ಯಾಂಟ್ಸ್ ಬಗ್ಗೆ ಹೆಚ್ಚು ತಿಳುವಳಿಕೆ ಬಂದ ಮೇಲೆ ಇದನ್ನೆಲ್ಲ ಸಪರೇಟ್ ಆಗಿ ಬೇರೆ ಬೇರೆ ಗ್ರೂಪ್ಸ್ ಅನ್ನಾಗಿ ಮಾಡಿದ್ದಾರೆ. ನೀವು ಮೊದಲೇ ಅದನ್ನು ತಿಳ್ಕೊಂಡಿದ್ದೀರಿ. ಅದು ಯಾವುದು? ದೇ ಆರ್ ಆ್ಯಕ್ಚುಲಿ 5 ಕಿಂಗ್ಡಮ್ಸ್ ವಿಚ್ ವಿ ಹ್ಯಾವ್ ಸೀನ್ ಬಿಫೋರ್. ಅದು ಮೊನೆರಾ, ಪ್ರೊಟಿಸ್ಟಾ, ಫಂಗೈ, ಪ್ಲ್ಯಾಂಟೇ ಮತ್ತು ಎನಿಮೇಲಿಯಾ. ಓಕೆ, ನೆಕ್ಸ್ಟ್. ಸೊ ನಾವು ವಿ ವಿಲ್ ಕಾನ್ಸಂಟ್ರೇಟ್ ಆನ್ ದ 3 ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್. ನಾವು 3 ವಿಧದ ಕ್ಲಾಸಿಫಿಕೇಶನ್ನ ಬಗೆಗೆ ತಿಳಿದುಕೊಳ್ಳುವ. ಫಸ್ಟ್ ಈಸ್ ಆರ್ಟಿಫಿಷಿಯಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್. ಫಸ್ಟ್ ಒನ್ ಈಸ್ ಆರ್ಟಿಫಿಷಿಯಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್. Second one is natural system of classification, and third one is phylogenetic ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್. ಇದು 3 ಕ್ಲಾಸಿಫಿಕೇಶನ್ನ ಬಗ್ಗೆ ನಾವು ಹೆಚ್ಚು ತಿಳ್ಕೊಳ್ತೇವೆ. ಓಕೆ, ನೆಕ್ಸ್ಟ್ ಲೆಟ್ ಅಸ್ ಸಿ ವಾಟ್ ಈಸ್ ಆರ್ಟಿಫಿಷಿಯಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್. ಸಿ, ಇಟ್ ಈಸ್ ದ ಫಸ್ಟ್ and fourth most type of classification, or it is the earliest system of classification. ಮೊದಲಿಗೆ ವೈಜ್ಞಾನಿಕವಾಗಿ ಸ್ವಲ್ಪ ಮಟ್ಟಿನ ನಾಲೆಜನ್ನು ಇಂಪ್ಲಿಮೆಂಟ್ ಮಾಡಿ ಮಾಡಿದಂತಹ ಕ್ಲಾಸಿಫಿಕೇಶನ್ ಇದು. ಇಟ್ ಯೂಸ್ಡ್ ಓನ್ಲಿ ಗ್ರಾಸ್ ಸೂಪರ್ಫಿಷಿಯಲ್ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸ್. ಸಿ, ಯು ನೀಡ್ ಟು ನೋ ದ್ಯಾಟ್ ಆರ್ಟಿಫಿಷಿಯಲ್ ಸಿಸ್ಟಮ್ ಹ್ಯಾಸ್ ಕಾನ್ಸಂಟ್ರೇಟೆಡ್ ಓನ್ಲಿ ಆನ್ ದ gross superficial morphological characters. They have concentrated mainly on the morphological characters. So what is that morphology means? Morphology ಅನ್ನುವಂಥದ್ದು ನಿಮಗೆ ಗೊತ್ತಿದೆ. Morphology ಅನ್ನುವಂಥದ್ದು it is external features. Morphology is nothing but external characters. ಯಾವುದೇ ಒಂದು ಆರ್ಗ್ಯಾನಿಸಮ್ ಅನ್ನು ನೀವು ನೋಡಿದಾಗ, ಯಾವುದೇ ಒಂದು ವಸ್ತುವನ್ನು ನೋಡಿದಾಗ ನಿಮಗೆ ಮೊದಲನೆಯದಾಗಿ ಕಾಣುವಂಥದ್ದೇನು? ಇಟ್ ಈಸ್ ಎಕ್ಸ್ಟರ್ನಲ್ ಫೀಚರ್ಸ್, ಹೊರಗಿನ ಫೀಚರ್ಸ್. ಸೊ ಹೊರಗಿನ ಫೀಚರ್ಸನ್ನು ನಾವು ನೋಡಿ ಯಾವುದನ್ನು ಡಿಸೈಡ್ ಮಾಡ್ಬೋದಾ? ಇಲ್ಲ, ಖಂಡಿತವಾಗಿ ಇಲ್ಲ. ಬಿಕಾಸ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದೆಮ್ ಥರೋಲಿ. ಅದನ್ನು ಪೂರ್ತಿಯಾಗಿ ತಿಳ್ಕೊಳ್ಬೇಕು ನಾವು. ಬಟ್ ಇಲ್ಲಿ ಅವರು ಮಾಡಿದಂಥ ಒಂದು ಮಿಸ್ಟೇಕ್ ಏನಂತ ಹೇಳಿದರೆ, ದೇ ಲುಕ್ಡ್ ಎಟ್ ಗ್ರಾಸ್ superficial morphological characters, overall external features like habit, color, number and shape of leaves etc. So ನೀವಿಲ್ಲಿ ಈ ಸ್ಲೈಡ್ ಅನ್ನು ನೋಡಿದರೆ, ಇದು ನೋಡಿ, ಇದೊಂದು ಗಿಡ. ಸೊ ಈ ಗಿಡದಲ್ಲಿ ಏನು ವಿ ಕ್ಯಾನ್ ಸಿ ಓವರಾಲ್ ಕ್ಯಾರೆಕ್ಟರ್ಸ್ ಲೈಕ್ ಎಕ್ಸ್ಟರ್ನಲ್ ಕ್ಯಾರೆಕ್ಟರ್ಸ್. ಏನು ಕಾಣ್ತದೆ ಎದುರಿಗೆ ನೋಡುವಾಗ? ನಾವು ಎದುರಿಗೆ ನೋಡಿ ಯಾರನ್ನಾದರೂ ಜಡ್ಜ್ ಮಾಡ್ಬೋದಾ? ಖಂಡಿತವಾಗಿ ಇಲ್ಲ. ಪ್ರತ್ಯಕ್ಷ ಕಂಡರೂ ಕೂಡ ಪರಾಮರಿಸಿ ನೋಡಬೇಕು. ಹಾಗಾಗಿ ಹಿಯರ್ we could see only the nature of leaf, color of leaf, as well as number, shapes of the leaves etc. and also features of the stalk and root. ಹೊರಗಿನಿಂದ ನಮಗೆ ಕಾಣುವಂಥದ್ದು. ಸೊ ಅದು ಮಾತ್ರ ಈ ಒಂದು ಕ್ಲಾಸಿಫಿಕೇಶನ್ ಅಲ್ಲಿ ಕನ್ಸಿಡರ್ ಮಾಡಿರುವಂಥದ್ದು. ದೇ ವೇರ್ ಬೇಸ್ಡ್ ಮೇನ್ಲಿ ಆನ್ ದ ವೆಜಿಟೇಟಿವ್ ಕ್ಯಾರೆಕ್ಟರ್ಸ್ ಆರ್ ಆನ್ ದ ಆಂಡ್ರೇಷಿಯಂ ಸ್ಟ್ರಕ್ಚರ್. ಸೊ ಕ್ಲಾಸಿಫೈ ಮಾಡುವಾಗ ಆಕ್ಚುಲಿ ದೇ ಕಾನ್ಸಂಟ್ರೇಟೆಡ್ ಮೇನ್ಲಿ ಆನ್
the vegetative characters. Vegetative characters are nothing but, vegetative characters ಅಂತ ಹೇಳಿದ್ರೆ ಏನು, vegetative characters are nothing but asexual characters. ಅವರು ಎಸೆಕ್ಷುವಲ್ ಕ್ಯಾರೆಕ್ಟರ್ನ ಕಡೆಗೆ ಗಮನ ಕೊಟ್ಟರು. ಅದರ ಜೊತೆಗೆ ಆಂಡ್ರೇಷಿಯಂ ಸ್ಟ್ರಕ್ಚರ್. ಸೊ ಆಂಡ್ರೇಷಿಯಂ ಸ್ಟ್ರಕ್ಚರ್ ಅಂತ ಹೇಳಿದ್ರೇನು, ಇಟ್ ಈಸ್ ದ ಸೆಕ್ಷುವಲ್ ಕ್ಯಾರೆಕ್ಟರ್ಸ್. ಸೊ ದೇ ಗೇವ್ equal emphasis to the vegetative character as well as sexual characters. Okay, next, because of this superficial method of classification, ಅವರೇನು ಮಾಡ್ತಾರೆ, they separated closely related species. They could not understand the actual concept of the classification and they separated closely related plant species. And this type of classification was actually proposed by father of taxonomy, namely Carolus Linnaeus. He is a familiar person to you all because he is considered as a father of taxonomy. So, ಈಗ ಇಷ್ಟನ್ನು ನಾವು ತಿಳ್ಕೊಂಡ ಮೇಲೆ we need to see the demerits, because this type of classification is not accepted by the scientific community due to certain reasons. As I told you before, they considered only morphological characters. ಹೊರಗಿನ ಕ್ಯಾರೆಕ್ಟರ್ಸ್ಗೆ ಮಾತ್ರ ಗಮನ ಕೊಟ್ಟಿರುವಂಥದ್ದು ಮೊದಲನೆಯ ಮಿಸ್ಟೇಕ್. ಅದು ಖಂಡಿತವಾಗಿ ಮಿಸ್ಟೇಕ್ ಅಂತ ಹೇಳಲಿಕ್ಕಾಗೋದಿಲ್ಲ. ಮೊದಲನೆಯ ಸ್ಟೆಪ್ಪನ್ನು ಇಡೋದು ಎರಡನೇ ಸ್ಟೆಪ್ಪನ್ನು ನಮಗೆ ಇಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅವರು ಮೊದಲನೇದಾಗಿ ದೇ ಹ್ಯಾವ್ ಗಿವನ್ ಬೇಸಿಕ್ ಫೌಂಡೇಶನ್ ಟು ದ ಕ್ಲಾಸಿಫಿಕೇಶನ್. ವಿ ನೀಡ್ ನಾಟ್ ಫಾರ್ಗೆಟ್ ದ್ಯಾಟ್. ನಾವು ಅದನ್ನು ಮರೆತು ಬಿಡಬಾರ್ದು. ಯಾಕಂತ ಹೇಳಿದರೆ ಬೇಸಿಕ್ ಫೌಂಡೇಶನ್ ಅನ್ನು ಅವರು ಕ್ಲಾಸಿಫಿಕೇಶನ್ಗೆ ಕೊಟ್ಟಿದ್ದಾರೆ. ಬಟ್ ಅದರಲ್ಲಿ ಇದ್ದ ಡಿಮೆರಿಟ್ಸ್ ಏನು, ಯಾಕೆ ಅದನ್ನು ಆಕ್ಸೆಪ್ಟ್ ಮಾಡಲಿಲ್ಲ ಅಂತ ಹೇಳಿ ನಾವು ಹೇಳುವುದಾದರೆ, ಫಸ್ಟ್ ಆಫ್ ಆಲ್ ದೇ ಕನ್ಸಿಡರ್ಡ್ ಓನ್ಲಿ ಎಕ್ಸ್ಟರ್ನಲ್ ಕ್ಯಾರೆಕ್ಟರ್ಸ್ ವಿಚ್ ಆರ್ ನಾಟ್ ಸಫಿಷಿಯಂಟ್ ಟು ಕ್ಯಾಟಗರೈಸ್ plants or even animals. Okay, next one is equal weightage to the vegetative as well as sexual characters. See, vegetative characters can change with the change in environmental conditions. ಈ ವೆಜಿಟೇಟಿವ್ ಕ್ಯಾರೆಕ್ಟರ್ಸ್ ಅಂತ ಏನು ಕರಿತೇವೆ, ಮಾರ್ಫಾಲಜಿ ಆಫ್ ದ ಪ್ಲಾಂಟ್ಸ್ ಅಂತ ಏನು ಕರಿತೇವೆ ನಾವು, ಅದು ಏನಾಗ್ತದೆ, ಈ ಎನ್ವೈರ್ಮೆಂಟ್ ಚೇಂಜ್ ಬದಲಾವಣೆ ಆದ ಹಾಗೆ ಬದಲಾವಣೆ ಆಗ್ತದೆ. ಸೊ ಐ ಕ್ಯಾನ್ ಗಿವ್ ಯು ಒನ್ ಎಕ್ಸಾಂಪಲ್. ಈಗ ನೋಡಿ, ಒಂದು ಫೇಮಸ್ ಎಕ್ಸಾಂಪಲ್ ಏನಂತ ಹೇಳಿದರೆ ಪೊಟೆಂಟಿಲ್ಲಾ ಗ್ಲ್ಯಾಂಡ್ಯುಲೋಸಾ. ಒಂದು ಪೊಟೆಂಟಿಲ್ಲಾ ಅಂತ ಹೇಳುವಂಥ ಒಂದು ಗಿಡ, ಪೊಟೆಂಟಿಲ್ಲಾ ಅಂತ ಹೇಳುವಂಥ ಒಂದು ಗಿಡವನ್ನು ಈ ವಿಜ್ಞಾನಿಗಳು ಏನು ಮಾಡಿದ್ರು ಅಂತ ಹೇಳಿದರೆ, ದೇ grow them in two separate environmental conditions. ಒಂದನ್ನು ಕಡಿಮೆ ಆಲ್ಟಿಟ್ಯೂಡಿನಲ್ಲಿ ಗ್ರೋ ಮಾಡಿದ್ರು, ಇನ್ನೊಂದನ್ನು ಹೆಚ್ಚಿನ ಹೈಯರ್ ಆಲ್ಟಿಟ್ಯೂಡಲ್ಲಿ ಗ್ರೋ ಮಾಡಿದ್ರು. ಆವಾಗ ಸೇಮ್ ಪ್ಲ್ಯಾಂಟ್, ಒಂದೇ ಸ್ಪೀಶೀಸಿನ ಪೊಟೆಂಟಿಲ್ಲಾ ಪ್ಲ್ಯಾಂಟ್ ಒಂದು ಕಡೆ ಪಿಂಕ್ ಕಲರ್ ಫ್ಲವರನ್ನು ಕೊಟ್ಟಿತು, ಇನ್ನೊಂದು ಕಡೆ ಪರ್ಪಲ್ ಕಲರ್ ಫ್ಲವರನ್ನು ಕೊಟ್ಟಿತು. just think about this. When scientist or any other person look at these two plants at different locations, they may feel that they belong to two different groups or two different species. ಈ ಥರದ ಕನ್ಫ್ಯೂಷನ್ಸ್ ಆಗುವಂಥದ್ದು ಅದು ಬೇಡ. ನೀವು ಸಿಂಪಲ್ ಆಗಿ ಇಫ್ ಯು ಟೇಕ್ ಎಕ್ಸಾಂಪಲ್ಸ್ ಆಫ್ ಯುವರ್ ಓನ್ ಎಕ್ಸ್ಪೀರಿಯನ್ಸ್, ನಿಮ್ಮ ತೋಟದಲ್ಲಿ ಅಥವಾ ನಿಮ್ಮ ಗಾರ್ಡನ್ನಲ್ಲಿ ನೀವು ಸರಿಯಾಗಿ ಮೆನ್ಯೂರ್ ಹಾಕಿ, ನ್ಯೂಟ್ರಿಯೆಂಟ್ಸನ್ನು ಹಾಕಿ ಬೆಳೆಸುವ ಗಿಡಕ್ಕೂ ಅದನ್ನೇ ಇನ್ನೊಂದು ಕಡೆ ನ್ಯೂಟ್ರಿಯೆಂಟ್ಸ್ ಏನು ಫರ್ಟಿಲೈಸರ್ಸ್ ಏನು ಹಾಕದೆ ಬೆಳೆಸಿದ ಗಿಡಕ್ಕೂ ನೀವು ಅದು ಡಿಫರೆನ್ಸನ್ನು ನೋಡ್ಬೋದು. ನೀವು ಒಳ್ಳೆಯ ಎನ್ವೈರ್ಮೆಂಟನ್ನು ಕೊಟ್ಟಾಗ ಅದು ಚೆನ್ನಾಗಿ ಲಕ್ಸುರಿಯಂಟ್ ಗ್ರೋತನ್ನು ತೋರಿಸ್ಬೋದು. ಅದೇ ನೀವು ವೆನ್ ಯು ಡೋಂಟ್ ಪ್ರೊವೈಡ್ ದೆಮ್ ವಿತ್ important nutrients, they may become dwarf and they may not show their actual characters. ಈ ಲೈಟಿನಲ್ಲಿ ಇಟ್ಟ ಗಿಡಗಳು ಏನು ಡಾರ್ಕ್ ಗ್ರೀನ್ ಆಗಿ ಬೆಳೆದ ಹಾಗೆ, ಲೈಟಿನಿಂದ ದೂರ ಇಟ್ಟ ಗಿಡಗಳು ಬಿಳಿ ಅಥವಾ ಪೇಲ್ ಆಗಿ ಬೆಳೀತವೆ. ಸೊ ಇನ್ ದಿಸ್ ವೇ we can understand that vegetative characters, they change with the external conditions we provide for them. ಸೊ ಇದಲ್ಲದೆ ಇಷ್ಟು ಕಡಿಮೆ ಕ್ಯಾರೆಕ್ಟರ್ಸ್, only few characters are considered which are not actually sufficient for the identification or the classification of organisms. So this is all about artificial system of classification. In this you need
to remember that they have considered only few characters, that too only morphological characters, and they did not concentrate on the internal and other important characters of the plants, and they gave equal importance to vegetative as well as sexual characters like type of stamens and variations in the stamens of different plants. Okay, next let us see the second type of classification, that is natural system of classification. Okay, it is the natural system of classification. So this is one step ahead. It is one step ahead in the learning of plants. ಈ ನೆಕ್ಸ್ಟ್ ಸ್ಟೆಪ್ಪಲ್ಲಿ ವಾಟ್ ದೇ ಡಿಡ್ ಈಸ್ ದೇ ಹ್ಯಾವ್ ರೆಕ್ಟಿಫೈಡ್ ದೇರ್ ಮಿಸ್ಟೇಕ್ಸ್ ಕಮಿಟೆಡ್ ಇನ್ ದ ಫಸ್ಟ್ ಟೈಪ್ ಆಫ್ ಕ್ಲಾಸಿಫಿಕೇಶನ್. ಮೊದಲನೆಯ ಕ್ಲಾಸಿಫಿಕೇಶನಲ್ಲಿ ಆದಂತಹ ಮಿಸ್ಟೇಕ್ಸನ್ನು ಅವರು ರೆಕ್ಟಿಫೈ ಮಾಡಿದರು. ಹೇಗೆ? ದೇ ಮೇನ್ಲಿ ಕಾನ್ಸಂಟ್ರೇಟೆಡ್ ಆರ್ ದೇ ಕನ್ಸಿಡರ್ಡ್ ಎಕ್ಸ್ಟರ್ನಲ್ along with external characters, internal characters also were given equal emphasis. So idu ನ್ಯಾಚುರಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಷನ್ನಲ್ಲಿ ಒಂದು ಸ್ಟೆಪ್ ಏನು ಮುಂದುವರೆದ್ರು ಅಂತ ಹೇಳಿದರೆ ಅವರು ಎಕ್ಸ್ಟರ್ನಲ್ ಹೊರಗಿನ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸ್ ಜೊತೆಗೆ ಒಳಗಿನ ಇಂಟರ್ನಲ್ ಕ್ಯಾರೆಕ್ಟರ್ಸನ್ನು ಕೂಡ ಅವರು ಕನ್ಸಿಡರ್ ಮಾಡ್ತಾರೆ. ಸೊ it is actually based on the natural affinities. Why it is called a natural system? Because it considered natural affinities among the organisms. Organisms annu compare maduvaga, plants annu compare maduvaga avaru adralli natural affinities ಗೆ ಮುಖ್ಯವಾದ ಪ್ರಾಮುಖ್ಯತೆ ಕೊಟ್ಟರು. ಅದೇ ರೀತಿ external internal features ಅನ್ನು ಕನ್ಸಿಡರ್ ಮಾಡಿದ್ರು. What were the internal characters? Mainly they could concentrate, they are ಅಲ್ಟ್ರಾ ಸ್ಟ್ರಕ್ಚರ್. ಇಂಟರ್ನಲ್ ಕ್ಯಾರೆಕ್ಟರ್ಸ್ ಏನೆಲ್ಲ? ಅಲ್ಟ್ರಾ ಸ್ಟ್ರಕ್ಚರ್, ದೆನ್ anatomy, embryology, then phytochemistry. I will write it here, phytochemistry. See, these were the important internal characters they could concentrate for the second type of classification. Now let us see what are the meanings of those words. First we will see what is ultrastructure. ನಿಮಗೆ ಗೊತ್ತಿರಬಹುದು, ನಾವೇನು ಮಾಡ್ತೇವೆ, ಸೆಲ್ಲಿನ ಸ್ಟ್ರಕ್ಚರ್ ಅನ್ನು ನಿಮ್ಮ ಪ್ರಾಕ್ಟಿಕಲ್ಸ್ ಅಲ್ಲೆಲ್ಲ ನೀವು ನೋಡ್ತೀರಿ. ಸೆಲ್ ಈಸ್ ಅಬ್ಸರ್ವ್ಡ್ ಅಂಡರ್ ಮೈಕ್ರೋಸ್ಕೋಪ್. But what is the drawback of our ordinary microscope? In ordinary microscope, we can see only few important characters. We can't see the complete details of that particular cell. ಹಾಗಾಗಿ ಅಲ್ಟ್ರಾ ಸ್ಟ್ರಕ್ಚರ್ ಅನ್ನುವಂಥದ್ದು it is electron microscopic study. It is electron microscopic study. Under electron microscope, we can see each and every simple details found in the cell. So ಹಾಗಾಗಿ ಸ್ಟಡೀಸ್ ಅಲ್ಲಿ ಹೆಚ್ಚಿನ ಬದಲಾವಣೆಗಳು ಇಂಪ್ರೂವ್ಮೆಂಟ್ ಆಗ್ತಾ ಹೋಯಿತು. ಸೊ ದಟ್ ಈಸ್ ಬಿಕಾಸ್ ಆಫ್ ದ ಅಡ್ವಾನ್ಸ್ಮೆಂಟ್ ಇನ್ ದ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಸೊ ಇಲ್ಲಿ ಅಲ್ಟ್ರಾ ಮೈಕ್ರೋಸ್ಕೋಪಿಕ್ ಸ್ಟಡಿಯಲ್ಲಿ ಡಿಟೇಲ್ಡ್ ಸ್ಟಡಿಯನ್ನು ಮಾಡಿದ್ರು ಅವರು. ನೆಕ್ಸ್ಟ್ anatomy. What is anatomy? What is difference between morphology and anatomy? You just see this diagram. ಇಲ್ಲಿ ನೀವು ಈ ಡಯಾಗ್ರಾಮ್ ಅನ್ನು ನೋಡಿ, ಇದು ಪ್ಲಾಂಟ್. ಹೊರಗಿನಿಂದ ನೋಡುವಾಗ ನಮಗೆ ಏನು ಕಾಣ್ತದೆ, ವಿ ಕ್ಯಾನ್ ಸಿ ಓನ್ಲಿ ದ ಎಕ್ಸ್ಟರ್ನಲ್ ಕ್ಯಾರೆಕ್ಟರ್ಸ್. ಇಲ್ಲಿ ಏನು ಮಾಡಿದ್ದಾರೆ ನೋಡಿ, ದೇ ಹ್ಯಾವ್ ಟೇಕನ್ ಸೆಕ್ಷನ್ ಆಫ್ ದ ಲೀಫ್, ಸೆಕ್ಷನ್ ಆಫ್ ದ ಸ್ಟೆಮ್ ಆಸ್ ವೆಲ್ ಆಸ್ ಸೆಕ್ಷನ್ ಆಫ್ ದ ರೂಟ್. ಟ್ರಾನ್ಸ್ವರ್ಸ್ ಸೆಕ್ಷನ್ ತೆಗೆದಿದ್ದಾರೆ, ಅಡ್ಡಕ್ಕೆ ಕಟ್ ಮಾಡಿ ಅದರಲ್ಲಿ ಒಳಗಿನ ಡೀಟೇಲ್ಸ್ ಅನ್ನು ಮೈಕ್ರೋಸ್ಕೋಪ್ ಅಲ್ಲಿ ಅಬ್ಸರ್ವ್ ಮಾಡಿದ್ದಾರೆ. ದಟ್ ಈಸ್ ವಾಟ್ ದ ಅನಾಟಮಿ. ಅನಾಟಮಿ ಈಸ್ ಆಕ್ಚುಲಿ ಸ್ಟಡಿ ಆಫ್ ಇಂಟರ್ನಲ್ ಪಾರ್ಟ್ಸ್ ಆಫ್ ದ ಆರ್ಗ್ಯಾನಿಸಮ್ಸ್. ಈಗ ಆನಿಮಲ್ ಅಲ್ಲಿ ನೋಡೋದಾದ್ರೆ ನಾವು ಏನು ಮಾರ್ಫಾಲಜಿ, ಹೊರಗಿನ ಕ್ಯಾರೆಕ್ಟರ್ ಅನ್ನು ನೋಟ್ ಮಾಡ್ಕೊಳ್ತೇವೆ. ಆಫ್ಟರ್ ದಟ್ ವಿ ವಿಲ್ ಕಟ್ ದ ಅನಿಮಲ್, ವಿ ವಿಲ್ ಡಿಸೆಕ್ಟ್ ದ ಅನಿಮಲ್ ಟು ಸಿ ದ ಇಂಟರ್ನಲ್ ಆರ್ಗನ್ಸ್.
ಒಂದು ವೇಳೆ ನೀವು ಅದನ್ನು ಕಟ್ ಮಾಡಿದಾಗ ನಿಮ್ಗೆ ಏನು ಕಾಣ್ತದೆ, ಸ್ಟೊಮಕ್, ಇಂಟೆಸ್ಟೈನ್, ಲಿವರ್, ಅದರ ಮಾರ್ಫಾಲಜಿ ಕಾಣ್ತದೆ. ಅದನ್ನು ನಾವಲ್ಲಿ ಅನಾಟಮಿ ಅಂತ ಕರಿತೇವೆ. ಫಾರ್ ದ ಫರ್ದರ್ ಸ್ಟಡಿ ವಿ ವಿಲ್ ಟೇಕ್ ದ ಸೆಕ್ಷನ್ ಆಫ್ ಇಂಟೆಸ್ಟೈನ್, ಲಿವರ್. ನಮಗೆ ಲಿವರ್ ಬಗ್ಗೆ ಇನ್ನೂ ತಿಳ್ಕೊಳ್ಬೇಕು, ಇಂಟೆಸ್ಟೈನ್ ಬಗ್ಗೆ ಇನ್ನೂ ತಿಳ್ಕೊಳ್ಬೇಕಂದ್ರೆ ನಾವೇನು ಮಾಡ್ತೇವೆ, ಅದನ್ನು ಸಣ್ಣ ಸ್ಲೈಸ್ ಅನ್ನಾಗಿ ಮಾಡಿ ಪ್ರೋಸೆಸ್ ಮಾಡಿ ಮೈಕ್ರೋಸ್ಕೋಪಿನ ಅಂಡರ್ ನೋಡಿದಾಗ ನಮಗೆ ಅದರ ನಿಜವಾದ ಡೀಟೇಲ್ಸ್ ಗೊತ್ತಾಗ್ತದೆ. ಸೊ ದಟ್ ಈಸ್ ವಾಟ್ ದ ಅನಾಟಮಿ ಈಸ್. ಬಟ್ ಇನ್ ಪ್ಲಾಂಟ್ಸ್ ಇಟ್ ಇಸ್ ಸಿಂಪಲ್ ವೇ ಆಫ್ ಟೇಕಿಂಗ್ ದ ಸೆಕ್ಷನ್ಸ್ ವಿತ್ ದ ಹೆಲ್ಪ್ ಆಫ್ ಯುವರ್ ಬ್ಲೇಡ್. ಆರ್ಡಿನರಿ ಬ್ಲೇಡಿಂದ ತೆಗೆದು ಪ್ರೋಸೆಸ್ ಮಾಡಿ ಅಬ್ಸರ್ವ್ ಮಾಡುವಂಥದ್ದು. ಸೊ ದ್ಯಾಟ್ ಈಸ್ ಮೋರ್ detailed study when compared to the external morphology. Next one is embryology. In embryology, what do you mean by that? Embryo. You can see the embryo of a plant here. ಸೀಡಿನ ಒಳಗೆ ಏನಿರ್ತದೆ, ಎಂಬ್ರಿಯೋದ ಬೆಳವಣಿಗೆ ಆಗ್ತದೆ. ಹೂವಿನಿಂದ ಏನು ಕೊನೆಗೆ ಫರ್ಟಿಲೈಸ್ ಆಗಿ ಸೀಡ್ ಆಗಿ ಸೀಡಿನ ಒಳಗೆ ಈ ಎಂಬ್ರಿಯೋ ಬೆಳೀತದೆ. ಮೈನ್ಯೂಟ್ ಪ್ಲಾಂಟ್, ಅದು ಟೆಂಡರ್ ಪ್ಲಾಂಟ್ ಸೀಡಿನ ಒಳಗೆ ಇರುವಂಥದ್ದು. ಸೊ ಇದನ್ನು ನಾವು we can compare the developmental stages of different plants and see the similarities and differences for the purpose of classification. ಅವುಗಳನ್ನು ಕಲಿಯುವಾಗಲೂ ಕೂಡ ನಮಗೆ ಏನಾಗ್ತದೆ, ಅವುಗಳ ಡೀಟೇಲ್ಸ್ ಗೊತ್ತಾಗ್ತದೆ, ಅವುಗಳ ಸಿಮಿಲಾರಿಟೀಸ್ ಗೊತ್ತಾಗ್ತದೆ, ಅವುಗಳ ಡಿಫರೆನ್ಸಸ್ ಅನ್ನು ನಾವು ನೋಟ್ ಮಾಡ್ಬೋದು. ಇನ್ ದ ಸೇಮ್ ವೇ ನೆಕ್ಸ್ಟ್ ಒನ್ ಈಸ್ ಫೈಟೋಕೆಮಿಸ್ಟ್ರಿ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಆಲ್ ಪ್ಲಾಂಟ್ಸ್ ಆಸ್ ವೆಲ್ ಆಸ್ ಅನಿಮಲ್ಸ್ they are provided with, or they are made up of different types of chemicals. Different types of chemicals are needed for their day to day activities, day to day biochemical reactions. ನಮ್ಮ ದೇಹ ಅಂದರೆ ಏನು, ಅದೊಂದು ಇಂಡಸ್ಟ್ರಿಯ ಹಾಗೆ, ಅದರೊಳಗೆ ಬೇಕಾಬಿಟ್ಟು ರಿಯಾಕ್ಷನ್ಸ್ ಆಗ್ತಾ ಇರ್ತದೆ. ಸೊ ಆ ರಿಯಾಕ್ಷನ್ಸಿಗೆ ನಮ್ಮಲ್ಲಿ ಏನಿರ್ತದೆ, ಕೆಮಿಕಲ್ಸ್ ಇರ್ತದೆ. ಅದು ಪ್ಲಾಂಟ್ಸಲ್ಲೂ ಇರ್ತದೆ, ಆನಿಮಲ್ಸಲ್ಲೂ ಇರ್ತದೆ. ಸೊ ಫೈಟೋ ಮೀನ್ಸ್ ಪ್ಲಾಂಟ್, ಕೆಮಿಸ್ಟ್ರಿ ಮೀನ್ಸ್ chemical analysis. So study of chemistry ಅಂದ್ರೆ study of chemicals. So phytochemistry deals with the study of different chemicals found in the plants. ಅದು ಕೂಡ ನಮಗೆ ಇಲ್ಲಿ ಈ ನ್ಯಾಚುರಲ್ ಸಿಸ್ಟಮಿನಲ್ಲಿ ಅವರು ಕನ್ಸಿಡರ್ ಮಾಡಿರುವಂಥ ಕ್ಯಾರೆಕ್ಟರ್ಸ್. ಸೊ ಐ ಕ್ಯಾನ್ ಸೇ ದ್ಯಾಟ್ ನ್ಯಾಚುರಲ್ ಸಿಸ್ಟಮ್ ಈಸ್ ಮೇನ್ಲಿ ಬೇಸ್ಡ್ ಆನ್ ದ ನ್ಯಾಚುರಲ್ ಎಫಿನಿಟೀಸ್ ಆ್ಯಂಡ್ ದೇ ಕನ್ಸಿಡರ್ಡ್ ಎಕ್ಸ್ಟರ್ನಲ್ ಕ್ಯಾರೆಕ್ಟರ್ಸ್ ಆಸ್ ವೆಲ್ ಆಸ್ ಇಂಟರ್ನಲ್ ಕ್ಯಾರೆಕ್ಟರ್ಸ್. ಮೊದಲಿಗೆ ಹೊರಗಿನ ಕ್ಯಾರೆಕ್ಟರ್ ಅನ್ನು ನೋಡಿದ್ದಾರೆ, ಅದನ್ನು ನೆಗ್ಲೆಕ್ಟ್ ಮಾಡಲಿಲ್ಲ ಅವರು. ಆ್ಯಂಡ್ ದೇ ಹ್ಯಾವ್ ಆಲ್ಸೋ ಗಾನ್ ವಿತ್ ದ ಸ್ಟಡೀಡ್ ಇಂಟರ್ನಲ್ fine studies like ultrastructure, anatomy, embryology, phytochemistry, etc. There are many more studies. And natural system of classification is also known as Bentham and Hooker's classification, because it is given by George Bentham and Joseph Dalton Hooker. You can see these two scientists here. Okay, now let us pass on to the third type of classification. It is third type of classification, phylogenetic system of classification. Remember, this is third step. So ಸ್ವಲ್ಪ ಅರ್ಥ ಮಾಡಿಕೊಂಡದ್ದು ಇಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ಜಾಸ್ತಿ ಆಯಿತು, ಬಟ್ ಸ್ಟಿಲ್ ಇಟ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಇನ್ ಇಟ್ಸ್ ಓನ್ ವೇ ಫಾರ್ ದ ಕ್ಲಾಸಿಫಿಕೇಶನ್. ಸೆಕೆಂಡ್ ಒನ್ಗೆ ಬರುವಾಗ ದೇ ರೆಕ್ಟಿಫೈಡ್ ಮೋಸ್ಟ್ ಆಫ್ ದ ಮಿಸ್ಟೇಕ್ಸ್. ಅವರಿಗೆ ಗೊತ್ತಾಯಿತು ಬರೀ ಎಕ್ಸ್ಟರ್ನಲ್ ನೋಡಿದರೆ ಸಾಕಾಗೋದಿಲ್ಲ ಅಂತೇಳಿ ಸ್ವಲ್ಪ ಡೆಪ್ತ್ ಸ್ಟಡಿ ಇದರಲ್ಲಿ ಆಯಿತು. And third one is the phylogenetic system of classification. In this they have rectified most of the mistakes. ತಪ್ಪುಗಳನ್ನೆಲ್ಲ ಹೆಚ್ಚಿನದನ್ನು ಸರಿ ಮಾಡಿಕೊಂಡ್ರು. ಹಾಗಾಗಿ this has become most accepted system of classification. So let us see why it has become successful in convincing the scientific community regarding the classification. So illi it is based on the evolutionary relationships. Actually phylogenetic anta helidre artha enu, phylogenetic anta helidre evolutionary anta artha. It is related with the evolutionary aspects. See, phylogeny is actually it is the study of history of a species or a group ಅಂತ ಹೇಳ್ತೇವೆ ನಾವು. ಈಗ ಇಫ್ ವಿ ಟ್ರೇಸ್ ಬ್ಯಾಕ್ ಅವರ್ ಓನ್ ಹಿಸ್ಟ್ರಿ, ವಿ ಆರ್ ಹೋಮೋಸೆಪಿಯನ್ಸ್. ನಮ್ಮ ಸೈಂಟಿಫಿಕ್ ನೇಮ್, ನಮ್ಮ ಸ್ಪೀಶೀಸ್ ನೇಮ್ ಅಂತ ಹೋಮೋಸೆಪಿಯನ್ಸ್ ಅಂತ ಹೇಳಿಕೊಂಡು, ಸೊ ನಮ್ಮ ಹಿಸ್ಟ್ರಿಯನ್ನೇ ನಾವು ಟ್ರೇಸ್ ಬ್ಯಾಕ್ ಮಾಡಿದರೆ ಹಿಂದಕ್ಕೆ ಹೋದಾಗ ವಿ ವಿಲ್ ಗೆಟ್ ಡಿಫರೆಂಟ್ ಟೈಪ್ಸ್ ಆಫ್
human beings which are gradually evolved. For example, Homo erectus ಅಂತ ಇತ್ತು, ಅದಕ್ಕಿಂತ ಮೊದಲು ಏನು ಹೋಮೋ ಹ್ಯಾಬಿಲಿಸ್ ಅಂತ ಇತ್ತು, ನಿಯಾಂಡರ್ತಾಲ್ ಮ್ಯಾನ್ ಅಂತ ಇದ್ರು. ಸೊ ಇವರೆಲ್ಲ ಏನು ನಮ್ಮ ಹಿಂದಿನ ಪೂರ್ವಜರು. ಸೊ ಪೂರ್ವಜರು ಹೇಗೆ ಮುಂದುವರೆದು ಏನು ನೇಚರಿನ ಫೋರ್ಸಿಗೆ ಬದಲಾವಣೆಗಳನ್ನು ಮಾಡಿಕೊಂಡು ನಿಧಾನವಾಗಿ ಇವತ್ತಿನ ಹೊಸ ಅಡ್ವಾನ್ಸ್ಡ್ ಅಲ್ಟ್ರಾ ಮಾಡರ್ನ್ ಹ್ಯೂಮನ್ಸ್ ಅನ್ನು ಕೊಟ್ಟಿದೆ, ಹೋಮೋಸೆಪಿಯನ್ಸ್ ಅನ್ನು ಕೊಟ್ಟಿದೆ. ಅದನ್ನು ನಾವು ಕಲ್ತ್ರೆ ಅದು ಇವಲ್ಯೂಷನರಿ ಸ್ಟಡಿ ಆಗ್ತದೆ. ಸೊ ಇಲ್ಲಿ ಏನು ಮಾಡ್ತಾರೆ ಅವರು, ಇನ್ ಫೈಲೋಜೆನೆಟಿಕ್ ಸಿಸ್ಟಮ್ ದೇ ವಿಲ್ ಟ್ರೇಸ್ ಬ್ಯಾಕ್ ದ ಇವಲ್ಯೂಷನರಿ ಹಿಸ್ಟ್ರಿ ಆಫ್ ಈಚ್ ಆ್ಯಂಡ್ ಎವ್ರಿ ಪ್ಲಾಂಟ್ ಆರ್ ಈಚ್ ಆ್ಯಂಡ್ ಎವ್ರಿ ಪ್ಲಾಂಟ್ ಗ್ರೂಪ್ಸ್. ಹಾಗಾಗಿ ಇಟ್ ಈಸ್ ಮೋರ್ ಆಕ್ಸೆಪ್ಟೆಡ್ ಆ್ಯಂಡ್ ಇಟ್ ಹ್ಯಾಸ್ ಗಿವನ್ ರಿಯಲ್ ಸಿಮಿಲಾರಿಟೀಸ್ ಆಸ್ ವೆಲ್ ಆಸ್ ಡಿಫರೆನ್ಸಸ್. ಇದರ ಪ್ರಕಾರ ದಿಸ್ ಅಸ್ಯೂಮ್ಸ್ ದ್ಯಾಟ್ organisms belong to same taxa, have common ancestor. If you see this diagram, ಇದನ್ನು ನೀವು ನೋಡಿದರೆ ಇಲ್ಲಿ ಈಗ ಫ್ಲವರಿಂಗ್ ಪ್ಲಾಂಟ್ಸಿನ ಹಿಸ್ಟ್ರಿಯನ್ನು ನೋಡುವಾಗ ಅವರಿಗೆ ಆನ್ಸಿಸ್ಟರ್ಸ್ ಅನ್ನು ನೋಡುವಾಗ ಅವರಿಗೆ ಏನು ಕಂಡಿತು, ದೇ ವೇರ್ ಆಲ್ ಒರಿಜಿನೇಟೆಡ್ ಫ್ರಮ್ ಅ ಕಾಮನ್ ಆನ್ಸಿಸ್ಟರ್. ಅವುಗಳನ್ನೆಲ್ಲ ಕೂಡ ಎಲ್ಲಿಂದ ಅವುಗಳು ಒರಿಜಿನೇಟ್ ಆಗಿದ್ದಾವೆ ಅಂತ ಹೇಳಿದ್ರೆ ಒಂದು ಆನ್ಸಿಸ್ಟ್ರಿಯಿಂದ. ಹಾಗಾಗಿ ದೇ ಆರ್ ಆಲ್ ಏನು ಕ್ಲೋಸ್ಲಿ ರಿಲೇಟೆಡ್ ವಿತ್ ಒನ್ ಎನದರ್. ಆದ್ದರಿಂದಲೇ ಅವುಗಳು ಎಷ್ಟು ಬದಲಾವಣೆ ಆದರೂ, ಅವುಗಳ ವಾತಾವರಣಕ್ಕೆ ಸರಿಯಾಗಿ ಅವುಗಳು ಎಷ್ಟು ಬದಲಾವಣೆ ಆದರೂ ಕೂಡ ಅವುಗಳ ಹಿಂದಿನ ಗ್ರೂಪ್ಗಳಲ್ಲಿರುವ ಕೆಲವೊಂದು ಕ್ಯಾರೆಕ್ಟರ್ಗಳನ್ನು ಅವುಗಳು ಇವತ್ತಿಗೂ ಕೂಡ ತೋರಿಸ್ತವೆ. ದೋಸ್ ಸಿಮಿಲಾರಿಟೀಸ್ ಮೇಡ್ ದೆಮ್ ಟು ಕನ್ಕ್ಲೂಡ್ ದ್ಯಾಟ್ ಏನು organisms belong to same taxa, have common ancestry. ಅವರದು ಆನ್ಸಿಸ್ಟ್ರಿ ಕೆಲವೊಂದು ಗುಣಲಕ್ಷಣಗಳನ್ನು ಇನ್ನೂ ತೋರಿಸುವುದು ಯಾಕೆ ಹೇಳಿದರೆ ಅವರೆಲ್ಲರೂ ಒಂದೇ ಗ್ರೂಪಿಂದ ಬಂದಿದ್ದಾರೆ, ಒರಿಜಿನೇಟ್ ಆಗಿದ್ದಾರೆ ಅಂತ ಅರ್ಥ. ಸೊ ನೌ ದೇ ಯೂಸ್ ಡಿಫರೆಂಟ್ ಟೆಕ್ನಾಲಜೀಸ್. ಈಗಿನ ಕಾಲದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟೆಕ್ನಾಲಜಿ ವಿಚ್ ಈಸ್ ಇನ್ ಯೂಸ್ ಈಸ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಕಂಪ್ಯೂಟರ್ ಸೈನ್ಸ್. ಪ್ರತಿಯೊಂದಕ್ಕೂ ನಾವು ಈಗ ನಮ್ಮ ಕೆಲಸವನ್ನು ಸುಲಭ ಮಾಡಲಿಕ್ಕೆ ಮತ್ತು ಎಕ್ಯುರೇಸಿಯನ್ನು ಜಾಸ್ತಿ ಮಾಡಲಿಕ್ಕೆ ವಿ ಆರ್ ಯೂಸಿಂಗ್ ಕಂಪ್ಯೂಟರ್ ಸೈನ್ಸ್, ವಿ ಆರ್ ಯೂಸಿಂಗ್ ಕಂಪ್ಯೂಟರ್ಸ್. ಸೊ ಇಲ್ಲಿ ಇವರು ಏನು ಮಾಡ್ತಾರೆ, ಫಾರ್ ದ ವೆನ್ ದೇರ್ ಈಸ್ ಡಿಫಿಕಲ್ಟಿ ಇನ್ ಕ್ಲಾಸಿಫಿಕೇಶನ್ ದೇ ಯೂಸ್ಡ್ ಡಿಫರೆಂಟ್ ಇನ್ಫಾರ್ಮೇಷನ್ಸ್ from many other sources including usage of computer science. So ಇಲ್ಲಿ ಬೇರೆ ಬೇರೆ ಬ್ರಾಂಚಸ್ ಇಂದ ಉಪಯೋಗಗಳನ್ನು ಇನ್ಫಾರ್ಮೇಷನ್ ಅನ್ನು ಅವರು ಗ್ಯಾದರ್ ಮಾಡ್ತಾರೆ ಯಾವಾಗ ಇದರಲ್ಲಿ ಏನಾದರೂ ಕ್ಲಾಸಿಫಿಕೇಶನ್ ಅಲ್ಲಿ ಕಷ್ಟ ಆದಾಗ. ಸೊ ಯಾವಾಗ ಇದರ ಇಂಪಾರ್ಟೆನ್ಸ್ ಬೀಳ್ತದೆ ಅಂತ ಹೇಳಿದರೆ, ವೆನ್ ದೇ ಫೀಲ್ ದ್ಯಾಟ್ ದೇ ಹ್ಯಾವ್ ಟು ಗೆಟ್ ಇನ್ಫಾರ್ಮೇಷನ್ಸ್ ಫ್ರಮ್ ಸಮ್ ಅದರ್ ಬ್ರಾಂಚಸ್ ಅಂತ ಹೇಳಿದರೆ ಅದು ದೇರ್ ಈಸ್ ನೋ ಸಪೋರ್ಟಿಂಗ್ ಫಾಸಿಲ್ ಎವಿಡೆನ್ಸ್. ನಾನು ಹೇಳಲಿಕ್ಕೆ ಮರ್ತೆ ನಿಮಗೆ, ಆ್ಯಕ್ಚುಲಿ ಈ ಫೈಲೋಜೆನೆಟಿಕ್ ಸಿಸ್ಟಮ್ ಮತ್ತು ಇವಲ್ಯೂಷನ್ ಈ ಥರದ ವಿಷಯಗಳ ಬಗ್ಗೆ ನಾವು ಹೇಳುವಾಗ ನಾವು ಮೊದಲಿಗೆ ಹೇಳಬೇಕೇನು, ಫಾಸಿಲ್ಸ್. ಫಾಸಿಲ್ಸ್ ಅಂತ ಹೇಳಿದರೆ ಅದನ್ನು ನಾವೇನು ಹೇಳ್ತೇವೆ, ಪಳೆಯುಳಿಕೆಗಳು ಅಂತ ಹೇಳ್ತೇವೆ. ಸೊ ಹಾರ್ಡ್ ಪಾರ್ಟ್ಸ್ ಏನಾದರೂ ಇದ್ದರೆ ಮೊದಲಿನ ಹಿಂದಿನ ಕಾಲದ ಈ ಗಿಡಗಳು ಅಥವಾ ಆ್ಯನಿಮಲ್ಗಳು ಅವುಗಳ ಪಾರ್ಟ್ ಏನಾಗಿರ್ತದೆ, ಪ್ರಿಸರ್ವ್ ಆಗಿರ್ತದೆ. ನೇಚರಲ್ಲಿ ಅವುಗಳು ಸ್ವಲ್ಪ ಮೊದಲಿನ ಫಾರ್ಮಲ್ಲೇ ಪ್ರಿಸರ್ವ್. ನೋಡಿ ಇಲ್ಲಿ ಫರ್ನ್ ಇದು ಎಲೆ ಹೇಗೆ ಎಷ್ಟು ಕ್ಲಿಯರ್ ಆಗಿ ಕಾಣ್ತದೆ ನಿಮಗೆ. ಆ್ಯಕ್ಚುಲಿ ದೇರ್ ಇಸ್ ನೋ ಫರ್ನ್, ರಿಯಲ್ ಫರ್ನ್. ಆ ಮೊದಲಿನ ಫರ್ನ್ ಏನಿತ್ತು ಅದರ ಇಂಪ್ರೆಷನ್ಸ್ ಹಾಗೆ ಈ ಕಲ್ಲಿನಲ್ಲಿ ಉಳ್ಕೊಂಡಿದೆ. ಸೊ ಇಂಥದ್ದನ್ನು ನೋಡಿಕೊಂಡು ದೇ ಆರ್ ಆ್ಯಕ್ಚುಲಿ ದ ಡೈರೆಕ್ಟ್ ಎವಿಡೆನ್ಸಸ್ ಫಾರ್ ದ ಕ್ಲಾಸಿಫಿಕೇಶನ್. ಫಾಸಿಲ್ಸ್ ಅಥವಾ ಪಳೆಯುಳಿಕೆಗಳಂತ ಏನು ಹೇಳ್ತೇವೆ ನಾವು, ದೇ ಆರ್ ಡೈರೆಕ್ಟ್ ಎವಿಡೆನ್ಸಸ್ ಫಾರ್ ದ ಇವಲ್ಯೂಷನರಿ ಸ್ಟಡೀಸ್. ಅದು ಓಪನ್ ಬುಕ್ ಇದ್ದ ಹಾಗೆ ಡೈರೆಕ್ಟ್ ಆಗಿ ನಮಗೆ ಇವಲ್ಯೂಷನಿನ ವಿಷಯ ತಿಳಿಲಿಕ್ಕಾಗ್ತದೆ. ಸೊ ದಟ್ ಈಸ್ ವೆನ್ ದೀಸ್ ಫಾಸಿಲ್ಸ್ ಆರ್ ನಾಟ್ ಅವೈಲೇಬಲ್, ಯಾವಾಗಲೂ ಕೂಡ ನಮಗೆ ಒಂದೇ ರೀತಿಯಾಗಿ ಕಂಟಿನ್ಯೂಟಿಯಾಗಿ ಈ ಫಾಸಿಲ್ಸ್ ಸಿಗುವುದಿಲ್ಲ. ಬಿಕಾಸ್ ಎನ್ವೈರ್ಮೆಂಟಲ್ ಕಂಡೀಷನ್ಸ್ ಆರ್ ಡಿಫರೆಂಟ್ ಇನ್ ಡಿಫರೆಂಟ್ ಎರಾ. ಬೇರೆ ಬೇರೆ ಅರ್ಥಿನ ಕಾಲದಲ್ಲಿ ಬೇರೆ ಬೇರೆ ಥರದ ಎನ್ವೈರ್ಮೆಂಟ್ ಇದ್ದದ್ದು. ಹಾಗಾಗಿ ಕೆಲವೊಂದು ಎನ್ವೈರ್ಮೆಂಟಲ್ಲಿ ಈ ಥರ ಪಳೆಯುಳಿಕೆಗಳಾಗೋದಿಲ್ಲ. ಆವಾಗ ನಮಗೆ ಈ ಕ್ಲಾಸಿಫಿಕೇಷನಲ್ಲಿ ಕಷ್ಟ ಆಗ್ತದೆ. ಬಿಕಾಸ್ ವಿ ವಿಲ್ ನಾಟ್ ಗೆಟ್ ಕಂಟಿನ್ಯೂಯಸ್ ಎವಿಡೆನ್ಸಸ್ ಆಫ್ ದ ಫಾಸಿಲ್ಸ್. ಆವಾಗ ನಾವೇನು ಮಾಡಬೇಕಾಗ್ತದೆ, ಬೇರೆ ಬೇರೆ ಸೋರ್ಸಿಂದ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಬೇಕಾಗ್ತದೆ. ಸೊ ಅಡ್ವಾನ್ಸ್ಡ್ ಮೆಥಡ್ಸನ್ನು ಕೂಡ ವಿ ಆರ್ ಗೋಯಿಂಗ್ ಟು ಯೂಸ್ ಹಿಯರ್ ವೆನ್ ದೇರ್ ಈಸ್ ಡಿಫಿಕಲ್ಟಿ. ಇಸ್ ಇಟ್ ಕ್ಲಿಯರ್? ಸೊ phylogenetic system is given by German botanist Adolf Engler and Karl Prantl. ಸೊ ನಮಗೆ ಎಲ್ಲದಕ್ಕಿಂತ ಮೊದಲು ನಮಗೆ ಗೊತ್ತಾಗಬೇಕೇನು, ಇದನ್ನು ಮಾಡಿದವರು ಯಾರು? Who proposed the phylogenetic system? They are the
they are two scientists, namely Adolf Engler and Karl A. Prandtl. So, I will summarize it once again. So, phylogenetic system of classification considers evolutionary history of the organisms. They will trace back the evolutionary relationships for the purpose of classification, and according to that, they believe that animals belong to same taxonomic group or same taxa. They have got common ancestry. They are originated from the common ancestry, and fossils, ಪಳೆಯುಳಿಕೆಗಳು direct evidences for the classification. If there is difficulty, if they won't get the continuous fossil records, then they will go for the other sources. They will get informations from other sources. So, idu phylogenetic system of classification. Actually, for the latest system, ನಾವು ಬೇರೆ ಮೆಥಡ್ಸ್ ಅನ್ನು ಯೂಸ್ ಮಾಡ್ತೇವೆ ಅಂತ ಹೇಳಿದ್ದೇವೆ ಅಲ್ವಾ, ಬೇರೆ ಬೇರೆ ಇನ್ಫಾರ್ಮೇಷನ್ಸ್ ಅನ್ನು ತಗೊಳ್ತೇವೆ ಹೇಳಿದ್ದೇವೆ. ಅದರಲ್ಲಿ 3 ಟೈಪ್ಸ್ ಉಂಟು. ದೇ ಆರ್ ಎಮಂಗ್ ದ್ಯಾಟ್ ಫಸ್ಟ್ ಒನ್ ಈಸ್ ನ್ಯೂಮರಿಕಲ್ ಟ್ಯಾಕ್ಸಾನಮಿ. ರಿಮೆಂಬರ್, ಫಸ್ಟ್ ಒನ್ ಈಸ್ ದ ನ್ಯೂಮರಿಕಲ್ ಟ್ಯಾಕ್ಸಾನಮಿ. ನ್ಯೂಮರಿಕಲ್ ಟ್ಯಾಕ್ಸಾನಮಿ ಮೊದಲನೆಯದು ನ್ಯೂಮರಿಕಲ್ ಟ್ಯಾಕ್ಸಾನಮಿ. ನ್ಯೂಮರಿಕಲ್ ಅಂತ ಹೇಳಿದ್ರೆ ಏನು? ನ್ಯೂಮರಿಕಲ್ ಮೀನ್ಸ್ ನಂಬರ್. ನ್ಯೂಮರಿಕಲ್ ನಂಬರ್. ಟ್ಯಾಕ್ಸಾನಮಿ ಅಂದರೆ ನಿಮಗೆ ಗೊತ್ತಿದೆ, ಇಟ್ ಈಸ್ ದ ಮೆಥಡ್ ಆಫ್ characterization, identification, naming and classification of organisms. So, numerical taxonomy uses numbers. Numbers ante helidre eno? Actually, they analyze the taxonomic data by mathematical as well as computerized methods. So, it is carried out mainly using the computers. They will carry out with the help of computers, and they consider each and every observable characters. ಅದು ಎಕ್ಸ್ಟರ್ನಲ್ ಆಗಿರಲಿ, ಇಂಟರ್ನಲ್ ಆಗಿರಲಿ, ಅಥವಾ ಮಾಲಿಕ್ಯುಲರ್ ಲೆವೆಲ್ನ ಕ್ಯಾರೆಕ್ಟರ್ಸ್ ಆಗಿರಲಿ, ದೇ ವಿಲ್ ಕನ್ಸಿಡರ್ ಆಲ್ ಅಬ್ಸರ್ವೇಬಲ್, ಪಾಸಿಬಲ್ ಅಬ್ಸರ್ವೇಬಲ್ ಕ್ಯಾರೆಕ್ಟರ್ಸ್, and number as well as codes are given to all the characters, and later the data is processed. ಇಲ್ಲಿ ನೀವು ನೋಡಿ, ಇದು ಟ್ಯಾಕ್ಸಾ, ಇದು ಕ್ಯಾರೆಕ್ಟರ್ಸ್, ಆ ಗ್ರೂಪಿನ ಕ್ಯಾರೆಕ್ಟರ್. ಟ್ಯಾಕ್ಸಾಕ್ಕೆ ABCD ಅಂತ ಹೇಳಿ ಏನು ಕೊಟ್ಟಿದ್ದಾರೆ? ದೇ ಹ್ಯಾವ್ ಗಿವನ್ ದ ಕೋಡ್ಸ್. ಹಿಯರ್ ದೇ ಹ್ಯಾವ್ ಗಿವನ್ ನಂಬರ್ಸ್ ಫಾರ್ ದ ಕ್ಯಾರೆಕ್ಟರ್ಸ್. ಮೊದಲಿಗೆ ಈ ರೀತಿ ಅದನ್ನು ಕಂಪ್ಯೂಟರಿಗೆ ಫೀಡ್ ಮಾಡ್ತಾರೆ. ಇನ್ಫಾರ್ಮೇಷನ್ ಅನ್ನು ಕಂಪ್ಯೂಟರಿಗೆ ಫೀಡ್ ಮಾಡ್ತಾರೆ. ಸ್ಟಡಿ ಮಾಡಿದ ಆನಿಮಲ್ ಅನ್ನ ಎಲ್ಲ ಕ್ಯಾರೆಕ್ಟರ್ಸ್ ಅನ್ನು ಈ ರೀತಿ ಅವರು ಫೀಡ್ ಮಾಡ್ತಾರೆ. ಮತ್ತೆ ಅದನ್ನು ದೇ ವಿಲ್ ಪ್ರೋಸೆಸ್ ದ ಡಾಟಾವನ್ನು ಕಂಪ್ಯೂಟರಿನ ಸಹಾಯದಿಂದ ಪ್ರೋಸೆಸ್ ಮಾಡ್ತಾರೆ ಮತ್ತು ಅದನ್ನು ಕಂಪ್ಲೀಟ್ ಆಗಿ ಎನಲೈಸ್ ಮಾಡ್ತಾರೆ. ಸೊ ಡಾಟಾ ಈಸ್ ಎನಲೈಸ್ಡ್ ಆ್ಯಂಡ್ ಪ್ರೋಸೆಸ್ಡ್ ಇನ್ ದಿಸ್ ವೇ. So, at same time, hundreds of characters can be considered. ಈಗ ಇದರ ಅಡ್ವಾಂಟೇಜ್ ಏನಂತ ಹೇಳಿದರೆ, ಇದು ಅತಿ ಅಡ್ವಾನ್ಸ್ಡ್ ಟೆಕ್ನಾಲಜಿ ಆದದ್ರಿಂದ ಇದರಲ್ಲಿ ಕಾಮನ್ ಹ್ಯೂಮನ್ ಎರರ್ಸ್ ಆಗೋದಿಲ್ಲ. ಸಾಮಾನ್ಯ ಮನುಷ್ಯ ಒಂದು ಕ್ಲಾಸಿಫಿಕೇಶನ್ ಮಾಡುವಾಗ ಹ್ಯೂಮನ್ ಎರರ್ಸ್ ಅಂತ ಹೇಳ್ತೇವೆ, ಅದರಲ್ಲಿ ಮಿಸ್ಟೇಕ್ಸ್ ಆಗೇ ಆಗ್ತದೆ. ನಾವು ಕೆಲವೊಮ್ಮೆ ಹೇಳ್ತೇವೆ ನಾವು ಕಂಪ್ಯೂಟರ್ನ ಹಾಗೆ ಅಲ್ಲ. ಯಾಕೆ? ಬಿಕಾಸ್ ದೇರ್ ವಿಲ್ ಬಿ ಕಾಮನ್ ಹ್ಯೂಮನ್ ಎರರ್ಸ್, ಬಟ್ ಇಟ್ ಈಸ್ ಅವಾಯ್ಡೆಡ್ ಇನ್ ದ ನ್ಯೂಮರಿಕಲ್ ಟ್ಯಾಕ್ಸಾನಮಿ. ಇದರಲ್ಲಿ ಅಂಥ ಮಿಸ್ಟೇಕ್ಸ್ ಖಂಡಿತವಾಗಿ ಆಗುವುದಿಲ್ಲ. ಯಾಕಂದರೆ ಸೇಮ್ ಟೈಮಲ್ಲಿ hundreds, thousands of characters can be considered without any confusion. So, it is more accurate. It is more accurate and effective as well as convenient method of taxonomy. Okay, let me go to the next one. That is cytotaxonomy. ಸೈಟೋಟ್ಯಾಕ್ಸಾನಮಿ ನೋಡಿ, ಫೈಲೋಜೆನೆಟಿಕ್ ಅನಿಮಲ್ ಒಟ್ಟಾರೆ ನಮಗೇನು ಇಂಪಾರ್ಟೆಂಟ್ ಅಂದರೆ ಆರ್ಗ್ಯಾನಿಸಮ್ಸ್ ಅನ್ನು ಸರಿಯಾಗಿ ಕ್ಲಾಸಿಫೈ ಮಾಡೋದು, ಅಲ್ಲಿ ಆಂಬಿಗ್ಯುಟಿ ಇಲ್ಲದ ಹಾಗೆ ಕ್ಲಾಸಿಫೈ ಮಾಡೋದು. ಹಾಗಾಗಿ ಫೈಲೋಜೆನೆಟಿಕ್ ಸಿಸ್ಟಮ್ ಅನ್ನು ನಾವು ಜಾಸ್ತಿ ಆಕ್ಸೆಪ್ಟ್ ಮಾಡಿದ್ದೇವೆ. ಅದರ ಅಂಡರ್ ನಾವು ಬೇರೆ ಬೇರೆ ಟೆಕ್ನಾಲಜಿಯನ್ನು ಇವತ್ತಿಗೆ ಯೂಸ್ ಮಾಡ್ತಾ ಇದ್ದೇವೆ. ಅದರಲ್ಲಿ ಫಸ್ಟ್ ಒನ್ ವಾಸ್ ದ ನ್ಯೂಮೆರಿಕಲ್ ಟ್ಯಾಕ್ಸಾನಮಿ ಆ್ಯಂಡ್ ಸೆಕೆಂಡ್ ಒನ್ ಈಸ್ cytotaxonomy. Cyto, first of all you need to see the meaning of the word. Cyto ante helidre enu? Cyto means cell. Cyto means cell, and taxonomy, all of you know the meaning. Cytotaxonomy is the branch of taxonomy which deals with the study of
classification of plants based on the cytological characters or the characters of the cell. ಇಲ್ಲಿ ನೋಡಿ, ನೀವು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಿಕ್ ಅಲ್ಟ್ರಾಸ್ಟ್ರಕ್ಚರ್ ಅನ್ನು ನೋಡುವಾಗ ಸೆಲ್ಲಿನ ಒಳಗೆ ಬೇರೆ ಬೇರೆ ರೀತಿಯ ಕಾಂಪೊನೆಂಟ್ಸ್ ಕಾಣ್ತದೆ. ಸೈಟೋಪ್ಲಾಸಮ್ ಉಂಟು, ಅದರಲ್ಲಿ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಚಾಪ್ಟರ್ಸಲ್ಲಿ ಕಲಿತೀರಿ ನೀವು ಅದನ್ನು. ಈಗ ಕೆಲವೊಂದು ಹೇಳ್ತೇನೆ ನಾನು, ಇಲ್ಲಿ ಸೈಟೋಪ್ಲಾಸಮ್ ಇರ್ತದೆ, ಬೇರೆ ಬೇರೆ ವಿಧವಾದ ಸೆಲ್ ಆರ್ಗನಲ್ಸ್ಗಳಂತ ಹೇಳ್ತೇವೆ, ಮೈಟೋಕಾಂಡ್ರಿಯಾ, ಗಾಲ್ಗಿ ಕಾಂಪ್ಲೆಕ್ಸ್ ಅದೆಲ್ಲ ಇರ್ತದೆ. ಮತ್ತು ಮಧ್ಯದಲ್ಲಿ ಏನಿರ್ತದೆ, ಒಂದು ನ್ಯೂಕ್ಲಿಯಸ್ ಅಂತ ಹೇಳಿ ಇರ್ತದೆ. ದಿಸ್ ಈಸ್ ನ್ಯೂಕ್ಲಿಯಸ್. ಸೊ ನ್ಯೂಕ್ಲಿಯಸ್, ಅದೇ ರೀತಿ ಇದರಲ್ಲಿ ವ್ಯಾಕ್ಯೂಲ್ ಇರ್ತದೆ ಪ್ಲಾಂಟ್ಸಲ್ಲಿ. ಸೊ ಇದೆಲ್ಲದು ಏನು, ದೀಸ್ ಆರ್ ಆಲ್ ಕ್ಯಾರೆಕ್ಟರ್ಸ್ ಆಫ್ ದ ಸೆಲ್. ಸೊ ಇದರ ಕ್ಯಾರೆಕ್ಟರನ್ನು ಕಂಪೇರ್ ಮಾಡಿಕೊಂಡು ಅದನ್ನು ಕ್ಲಾಸಿಫೈ ಮಾಡಿದರೆ ಅದನ್ನು ಸೈಟೋಟ್ಯಾಕ್ಸಾನಮಿ ಅಂತ ಕರೀತಾರೆ. ಜನರಲಿ ದ ಮೋಸ್ಟ್ ಅಕ್ಯುರೇಟ್ ಸ್ಟಡಿ ಕ್ಯಾನ್ ಬಿ ಡನ್ ಯೂಸಿಂಗ್ ದ ಕ್ಯಾರೆಕ್ಟರ್ಸ್ ಲೈಕ್ chromosome number, chromosome morphology, chromosome structure as well as behavior of chromosome during meiosis. ಸೈಟಾಲಜಿಯಲ್ಲಿ ನಾವು ಅದರದ್ದು ಕೆಮಿಕಲ್ ಅನ್ನು ಅನಲೈಸ್ ಮಾಡ್ಬೋದು, ಆರ್ಗನೆಲ್ಸ್ ಅನ್ನು ನಾವು ಅನಲೈಸ್ ಮಾಡ್ಬೋದು. ಅದರಲ್ಲಿ ಕೂಡ ನಮಗೆ ಹೆಚ್ಚು ಫೇವರೇಟ್ ಮತ್ತು ಹೆಚ್ಚು ಅಕ್ಯುರೇಟ್ ಅಂತ ಇದ್ರೆ ಇಟ್ ಈಸ್ ದ ಕ್ಯಾರೆಕ್ಟರ್ಸ್ ಆಫ್ ದ ಕ್ರೋಮೋಸೋಮ್ಸ್. ಸೊ ಕ್ಯಾರೆಕ್ಟರ್ಸ್ ಆಫ್ ದ ಕ್ರೋಮೋಸೋಮ್ಸ್ ಅಲ್ಲಿ, ಕ್ರೋಮೋಸೋಮ್ಸ್ ಅಂತ ಹೇಳಿದ್ರೆ ಏನು, ಕಲರ್ಡ್ ಬಾಡಿ ನ್ಯೂಕ್ಲಿಯಸ್ ಅಲ್ಲಿ ಇರ್ತದೆ. ದೇ ಆರ್ ಹೆರಿಡಿಟರಿ ವೆಹಿಕಲ್ಸ್ ಆಫ್ ಹೆರಿಡಿಟಿ ಅಂತ ಕರಿತೇವೆ. ಅಪ್ಪನಿಂದ ಅಮ್ಮನಿಂದ ಕ್ಯಾರೆಕ್ಟರ್ಸ್ ಆಫ್ ಸ್ಪ್ರಿಂಗ್ಸಿಗೆ ಬರುವಂಥದ್ದು ಇದರ ಮೂಲಕವೇ. ಹಾಗಾಗಿ ದೇ ವಿಲ್ ಟೇಕ್ ಅಪ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಫ್ರಾಮ್ ಕ್ರೋಮೋಸೋಮ್ ನಂಬರ್. ಎಷ್ಟು ಕ್ರೋಮೋಸೋಮ್ಸ್ ಉಂಟು, ಹ್ಯೂಮನ್ಸಿಗೆ 46 ಕ್ರೋಮೋಸೋಮ್ ಇದೆ. ಸೊ ಅದೇ ರೀತಿ ಬೇರೆ ಬೇರೆ ಆನಿಮಲ್ಗೆ ಬೇರೆ ಬೇರೆ ನಂಬರ್ಸ್ ಇರ್ತದೆ, ಬೇರೆ ಬೇರೆ ಪ್ಲಾಂಟ್ಸಿಗೆ ಬೇರೆ ಬೇರೆ ನಂಬರ್ಸ್ ಇರ್ತದೆ, ಅದನ್ನು ಅನಲೈಸ್ ಮಾಡ್ತಾರೆ. ಅದರ ನಂತರ ಕ್ರೋಮೋಸೋಮ್ ಮಾರ್ಫಾಲಜಿ. ಮಾರ್ಫಾಲಜಿ ಆಫ್ ಕ್ರೋಮೋಸೋಮ್ ಈಸ್ ಎಕ್ಸ್ಟರ್ನಲ್ ಫೀಚರ್ ಆಫ್ ದ ಕ್ರೋಮೋಸೋಮ್. ದಿಸ್ ಈಸ್ ಒನ್ ಆಫ್ ದ ಕ್ರೋಮೋಸೋಮ್. ಸೊ ಅದೇ ರೀತಿ ಕ್ರೋಮೋಸೋಮ್ ಸ್ಟ್ರಕ್ಚರ್, ಡಿಟೇಲ್ಡ್ ಸ್ಟಡಿ ಆಫ್ ದ ಕ್ರೋಮೋಸೋಮ್ ಸ್ಟ್ರಕ್ಚರ್, ದೆನ್ ಸಿಮಿಲಾರಿಟೀಸ್ ಆ್ಯಂಡ್ ಡಿಫರೆನ್ಸಸ್ ಇನ್ ದ ಬಿಹೇವಿಯರ್ ಆಫ್ ದೀಸ್ ಕ್ರೋಮೋಸೋಮ್ಸ್ ಎಟ್ ದ ಟೈಮ್ ಆಫ್ ಮಿಯೋಸಿಸ್. ನಿಮಗೆ ಗೊತ್ತಿರ್ಬೋದು, ಮಿಯೋಸಿಸ್ ಅಂದರೆ ಒಂದು ರೀತಿಯ ಸೆಲ್ ಡಿವಿಷನ್. ಈ ಸೆಲ್ ಡಿವಿಷನ್ ಆಗುವಾಗ ಕ್ರೋಮೋಸೋಮ್ಗಳು ಎರಡೂ ಸೆಲ್ಲಿಗೆ ಡಿಸ್ಟ್ರಿಬ್ಯೂಟ್ ಆಗ್ತವೆ. ಸೊ ಈ ಥರ ಡಿಸ್ಟ್ರಿಬ್ಯೂಟ್ ಆಗುವಾಗ ಯಾವ ಥರ ಅವುಗಳು ಬಿಹೇವ್ ಮಾಡ್ತವೆ, ಅವುಗಳ ಬಿಹೇವಿಯರ್ ಹೇಗಿರ್ತದೆ, ಅದರ ಮೇಲೆ ಕೂಡ ಕ್ಲಾಸಿಫಿಕೇಶನ್ ಅನ್ನು ಮಾಡಲಿಕ್ಕಾಗ್ತದೆ. ಸೊ ಇಲ್ಲಿಗೆ ಬರುವಾಗ ನಿಮಗೆ ಗೊತ್ತಾಗಬೇಕು, ವಿ ಹ್ಯಾವ್ ಕನ್ಸಿಡರ್ಡ್ ಮೋಸ್ಟ್ ಆಫ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಆ್ಯಂಡ್ ವಿ ಆರ್ all these branches are contributing for the phylogenetic system of classifications. Okay, let us see the next one, chemotaxonomy. Next one is chemotaxonomy. Chemotaxonomy, as the name suggests, chemo refers to chemical. ಸೊ ಕೀಮೋ ಮೀನ್ಸ್ ಕೆಮಿಕಲ್. ಸೊ ನಿಮ್ಗೆ ಇದ್ರ ಬಗ್ಗೆ ಗೊತ್ತಿದೆ, ಆಗಲೇ ಹೇಳಿದ್ದೆ ನಾನು. ಪ್ಲಾಂಟ್ಸಲ್ಲಿ ಏನಿರ್ತದೆ, ಪ್ಲಾಂಟ್ಸ್ ಆರ್ ನಥಿಂಗ್ ಬಟ್ ದ ಎಗ್ರಿಗೇಷನ್ ಆಫ್ ಡಿಫರೆಂಟ್ ಕೆಮಿಕಲ್ಸ್. ದಿನದ ಆ್ಯಕ್ಟಿವಿಟಿಗೆ ಅವುಗಳು ಕೆಮಿಕಲ್ಸನ್ನು ಉಪಯೋಗ ಮಾಡಿಕೊಳ್ತವೆ. ಸೊ ದೇ ವಿಲ್ ಅನಲೈಸ್ ದ ಕೆಮಿಕಲ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ದ ಪ್ಲಾಂಟ್ಸ್. ಸೊ ಫಾರ್ ಎಕ್ಸಾಂಪಲ್, ನಿಮ್ಮ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ಗೆ ನಾನು ಹೇಳ್ತೇನೆ, ಈ ಕೀಮೋಟ್ಯಾಕ್ಸಾನಮಿಯಲ್ಲಿ ನಾವು ನೋಡಿದರೆ ಒಂದು ಪ್ಲ್ಯಾಂಟನ್ನು ಇಫ್ ವಿ ಅನಲೈಸ್ ದ ಪ್ಲ್ಯಾಂಟ್, ದೇರ್ ಆರ್ 2 ಡಿಫರೆಂಟ್ ಕಾನ್ಸ್ಟಿಟ್ಯೂಯೆಂಟ್ಸ್. 2 ಥರದ ಕಾನ್ಸ್ಟಿಟ್ಯೂಯೆಂಟ್ಸ್ ಇರ್ತದೆ. ಅದು ಫಸ್ಟ್ ಒನ್ ಈಸ್ ಪ್ರೈಮರಿ ಕಾನ್ಸ್ಟಿಟ್ಯೂಯೆಂಟ್. ಇದು ಸರಿ ಅರ್ಥ ಮಾಡಿಕೊಳ್ಳಿ ಅಷ್ಟೇ, ಪೂರ್ತಿ ಹೆಸರೆಲ್ಲ ನೆನ್ಪಿಟ್ಕೊಳ್ಬೇಕಾಗಿಲ್ಲ. ಪ್ರೈಮರಿ ಕಾನ್ಸ್ಟಿಟ್ಯೂಯೆಂಟ್ ಮತ್ತು ಸೆಕೆಂಡರಿ ಕಾನ್ಸ್ಟಿಟ್ಯೂಯೆಂಟ್ಸ್ ಅಂತ ಹೇಳಿ. ಪ್ರೈಮರಿ ಕಾನ್ಸ್ಟಿಟ್ಯೂಯೆಂಟ್ಸ್ ಅಂತ ಹೇಳಿದರೆ ಬೇಸಿಕಲಿ these constituents are necessary for each and every organism for its survival. ದಿನದ ಕೆಲಸ, ಮುಖ್ಯವಾದ ಎಲ್ಲ ಮೆಟಬಾಲಿಕ್ ಆಕ್ಟಿವಿಟೀಸ್, ದಿನದ ಕೆಲಸಗಳನ್ನು ಮಾಡಲಿಕ್ಕೆ ದೇಹದ ಒಳಗೆ ದೇ ನೀಡ್ ದಿಸ್. ಫಾರ್ ಎಕ್ಸಾಂಪಲ್, ನಿಮಗೆ ಗೊತ್ತಾಗ್ತದೆ ನಾನು ಹೇಳುವಾಗ, ಪ್ರೋಟೀನ್ಸ್ ಅಂತ ಇರ್ತದೆ. ಅದೇ ರೀತಿ DNA, ನ್ಯೂಕ್ಲಿಕ್ ಆ್ಯಸಿಡ್ಸ್ ಅಂತ ಹೇಳ್ತೇವೆ. ಅದೇ ರೀತಿ ಶುಗರ್ಸ್, ಬೇರೆ ಬೇರೆ ಥರದ ಶುಗರ್ಸ್ ನಮ್ಮಲ್ಲಿರುವಂಥದ್ದು. ಫಾರ್ ಎಕ್ಸಾಂಪಲ್, ಪ್ಲಾಂಟ್ಸ್ ಪೊಸೆಸ್ ಸ್ಟಾರ್ಚ್, ಹ್ಯೂಮನ್ಸ್ ಪೊಸೆಸ್ ಗ್ಲೈಕೋಜನ್ ಆ್ಯಸ್ ಸ್ಟೋರೇಜ್ ಮೆಟೀರಿಯಲ್. ಸೊ ಈ ಥರದ ಎಲ್ಲ ಕಾಂಪೊನೆಂಟ್ಸನ್ನು ನಾವು ಎನಲೈಸ್ ಮಾಡ್ಬೋದು. ಅದೇ ರೀತಿ ಅವುಗಳಲ್ಲಿ ಈವನ್ ಪ್ಲಾಂಟ್ಸ್ ಪೊಸೆಸ್ ಸೆಕೆಂಡರಿ ಕಾನ್ಸ್ಟಿಟ್ಯೂಯೆಂಟ್ಸ್. ಸೆಕೆಂಡರಿ ಕಾನ್ಸ್ಟಿಟ್ಯೂಯೆಂಟ್ಸ್ ಅಂದರೆ ಎಕ್ಸ್ಟ್ರಾ ನೀಡಿಗೋಸ್ಕರ, ಏನೋ ಸ್ಪೆಷಲ್ ಫಂಕ್ಷನಿಗೋಸ್ಕರ ಮಾಡ್ತವೆ. ಇಫ್ ಎವ್ರಿ ಡೇ ಯು ಆರ್ ಡ್ರಿಂಕಿಂಗ್ ಕಾಫಿ, ನೀವು ಕಾಫಿ ಕುಡಿತೀರಲ್ಲ, ಆ ಕಾಫಿಯಲ್ಲಿ ಇರುವ ಕೆಫೇನ್ ಇರ್ಬೋದು, ತೇನಿಂದ ಟೀ ಅದು ಇರ್ಬೋದು. ಇಂತಹ ಬೇರೆ ಬೇರೆ ಕೆಮಿಕಲ್ಸ್,
ನಿಕೋಟಿನ್ ಅಂದರೆ ಏನು? ನಿಕೋಟಿನ್ ಈಸ್ ದ ಕೆಮಿಕಲ್ ಫೌಂಡ್ ಇನ್ nicotine is the chemical found in ಏನು ಟೊಬ್ಯಾಕೊ. ಸೊ ಇಂಥದ್ದು ಸ್ಪೆಷಲ್ ಪರ್ಪಸ್ಗೆ ಇರುವಂಥದ್ದು. ಇದೆಲ್ಲದರನ್ನು ನಾವೇನು ಮಾಡ್ಬೋದು? ದೇರ್ ಆರ್ ಟೆಕ್ನಿಕ್ಸ್ ಅವೈಲೇಬಲ್ ಟು ಎನಲೈಸ್ ಆಲ್ ದೀಸ್ ಕೆಮಿಕಲ್ಸ್ ಫಾರ್ ದ ಪರ್ಪಸ್ ಆಫ್ ಟ್ಯಾಕ್ಸಾನಮಿ. ಸೊ ಕೊನೆಗೆ ನಮಗೆ ಕ್ಲಾಸಿಫೈ ಮಾಡುವಾಗ ಬರುವಂಥ ಕನ್ಫ್ಯೂಷನ್ಸನ್ನು ನಾವು ಅವಾಯ್ಡ್ ಮಾಡಬೇಕಂತ ಹೇಳಿದರೆ ವಿ ಕ್ಯಾನ್ ಗೋ ಫಾರ್ ಕೀಮೋ ಟ್ಯಾಕ್ಸಾನಮಿ. ವಿ ಕ್ಯಾನ್ ಎನಲೈಸ್ ಈಚ್ ಆ್ಯಂಡ್ ಎವ್ರಿ ಕೆಮಿಕಲ್ ಫೌಂಡ್ ಇನ್ ದ ಪ್ಲಾಂಟ್ಸ್ ಆ್ಯಂಡ್ ಕಂಪೇರ್ ದೆಮ್, ಸಿ ದ ಸಿಮಿಲಾರಿಟೀಸ್, ಸಿ ದ ಡಿಫರೆನ್ಸಸ್ ಆ್ಯಂಡ್ ಕ್ಲಾಸಿಫೈ ದ ಪ್ಲಾಂಟ್ಸ್. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಕ್ಲಾಸಿಫಿಕೇಶನ್ ಆಫ್ plants, different methods of classification of plants.